ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ದೊಡ್ಡ ಹಸು. ಪ್ರಶ್ನೆ 1. ದೊಡ್ಡ ಹಸುಗಳಲ್ಲಿ ದಿನಕ್ಕೆ ಎಷ್ಟು ಲೀಟರ್ ಹಾಲು ಇರುತ್ತೆ ಮತ್ತು ಹುಡುಗರು ಎಷ್ಟು ಲೀಟರ್ ಕುಡಿಯಬಹುದು ಮತ್ತು ಪ್ರಯೋಜನವೇನು? ಇದಕ್ಕೆ ಉತ್ತರ: ದೊಡ್ಡ ಹಸುಗಳಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 3 ಲೀಟರ್ ಹಾಲು ಇರುತ್ತೆ ಹಾಗೂ ಪ್ರತಿದಿನ ಅದನ್ನು ಸಿಪಿ ಪೂರ್ತಿ ಹಾಲನ್ನು ಕುಡಿಯಬಹುದು. ಪ್ರಶ್ನೆ 2. ಹಸುಗಳು ಹಾಲನ್ನು ಕುಡಿದ್ರೆ ಏನೂ ಆಗಲ್ವಾ? ತುಂಬ ರುಚಿ ಇರುತ್ತಾ? ಟ್ಯಾಂಕರ್ಗಳನ್ನು ಹೇಗೆ ಯಾವ ಸಮಯದಲ್ಲಿ ಹಿಚುಕಿ ಕುಡಿಯಬೇಕು? ಹಸುಗಳ ಹಾಲನ್ನು ದುಂಡುಗಿರುತ್ತಲ್ಲ ಅವು. ಉತ್ತರ: 2 ಕೈಗಳನ್ನು ನಿಧಾನವಾಗಿ ಹಿಚುಕಿದ್ರೆ ಸ್ವಲ್ಪ ಹಾಲು ಬರುತ್ತೆ. ಮೆಲ್ಲಗೆ ಅದರ ಮೇಲೆ ನಾಲಿಗೆ ಆಡಿಸಿ ನಂತರ ಜೋರಾಗಿ ಹಿಚುಕಿ ಅದನ್ನು ಕುಡಿಯಬೇಕು. ಪ್ರಶ್ನೆ 3. ಹಾಲಿನ ಟ್ಯಾಂಕರ್ಗಳಿಗೆ ಏಕೆ ಬಿಗಿಯಾದ ಬಟ್ಟೆ ಹಾಕಿಕೊಳ್ಳುತ್ತಾರೆ? ಅದರಿಂದ ಟ್ಯಾಂಕರ್ಗಳಿಗೆ ಅಪಾಯ ಆಗಲ್ವಾ ಹಾಗೂ ಬಣ್ಣ ಬದಲಾಗೋದಿಲ್ವಾ ಬಿಗಿಯಾದ ಬಟ್ಟೆ ಹಾಕಿದ್ರೆ ಅದಕ್ಕೆ? ಇದಕ್ಕೆ ಉತ್ತರ: ಹಾಲಿನ ಟ್ಯಾಂಕರ್ಗಳನ್ನು ನೆಟ್ಟಗೆ ಹಾಗೂ ಸುಂದರವಾಗಿ ಕಾಣಲು ಅದಕ್ಕೆ ಬಟ್ಟೆಯನ್ನು ಧರಿಸುತ್ತಾರೆ. ಆದರೆ ಯಾವಾಗಲೂ ಅದನ್ನು ಹಾಕಿಕೊಂಡಿದ್ದರೆ ಕಪ್ಪು ಬಣ್ಣ ಬರುವ ಸಾಧ್ಯತೆ ಖಂಡಿತ ಇರುತ್ತೆ. ಪ್ರಶ್ನೆ 4. ಟ್ಯಾಂಕರ್ನ ಹಾಲು ಜಾಸ್ತಿ ಉತ್ಪತ್ತಿ ಆಗಬೇಕು ಅಂದರೆ ಏನು ಮಾಡಬೇಕು ಹಾಗೂ ಯಾವ ಪದಾರ್ಥವನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿದರೆ ಹಾಲು ಜಾಸ್ತಿ ಆಗುತ್ತೆ? ಉತ್ತರ: ಟ್ಯಾಂಕರ್ಗಳನ್ನು ಜಾಸ್ತಿ ಉಪಯೋಗಿಸಿದ್ರೆ ಹಾಲು ಉತ್ಪತ್ತಿಯಾಗುವುದು ಕಮ್ಮಿ ಆಗುತ್ತೆ ಹಾಗೂ ಪ್ರತಿದಿನ ಕಡಲೆ ಬೀಜ ತಿಂದರೆ ಖಂಡಿತ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಪ್ರಶ್ನೆ 5. ಗುಲಾಬಿಗೆ ಕಡ್ಡಿ ತೂರಿಸುವಾಗ ಪೂರ್ತಿಯಾಗಿ ಅದನ್ನು ಅಗಲಿಸಿ ತೂರಿಸಬೇಕಾ ಅಥವಾ ಹಾಗೆಯೇ ಕಡ್ಡಿಯನ್ನು ನಿಗುರಿಸಿ ಜೋರಾಗಿ ಎಟ್ಟಬಹುದಾ? ಉತ್ತರ: ಗುಲಾಬಿಯೊಳಗೆ ಪೂರ್ತಿಯಾಗಿ ತುರುಕಬೇಕು ಅಂದರೆ ಕಡ್ಡಿಯನ್ನು ನಿಗುರಿಸಿ ಪೂರ್ತಿಯಾಗಿ ಗುಲಾಬಿಯನ್ನು ಅಗಲಿಸಿ ಸ್ವಲ್ಪ ಎಣ್ಣೆ ಹಚ್ಚಿ ತುರುಕಬೇಕು. ಪ್ರಶ್ನೆ 6. ಯಾರ ಗುಲಾಬಿಯು ನೋಡಲು ಹಾಗೂ ಇಕ್ಕುವುದಕ್ಕೆ ತುಂಬ ಸುಲಭ ಆಗಿರುತ್ತೆ ಮತ್ತು ಗುಲಾಬಿಯನ್ನು ಚೆನ್ನಾಗಿ ಬೆಳೆಸುವುದು ಹೇಗೆ? ಇದಕ್ಕೆ ಉತ್ತರ: ಮದುವೆ ಆದಮೇಲೆ ಗುಲಾಬಿ ಗಿಡದಲ್ಲಿ ರಸ ಜಾಸ್ತಿ ಇರುವುದರಿಂದ ಗಿಡವು ಆಕರ್ಷಕವಾಗಿ ಕಾಣುತ್ತದೆ ಹಾಗೂ ಪ್ರತಿದಿನ ಅದಕ್ಕೆ ಆಯಿಲ್ ಹಾಕಿ ಮಸಾಜ್ ಮಾಡುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಅಂತ ಉತ್ತರ ಇದೆ ಸ್ನೇಹಿತರೆ. ಪ್ರಶ್ನೆ 7. ಗುಲಾಬಿಯಲ್ಲಿ ರಸ ತೆಳುವಾಗಿ ಹಾಗೂ ಬಿಳಿಯಾಗಿ ತುಂಬ ಸೋರುತ್ತಿದ್ರೆ ಏನರ್ಥ? ಅದರಿಂದ ಸಮಸ್ಯೆ ಏನಾದರೂ ಆಗುತ್ತಾ ಮುಂದೆ? ಇದಕ್ಕೆ ಉತ್ತರ: ಗುಲಾಬಿ ಗಿಡ ವಯಸ್ಸಿಗೆ ಬಂದಾಗ ಅದರಲ್ಲಿ ತಾನಾಗಿಯೇ ರಸವನ್ನು ಜಾಸ್ತಿ ಉತ್ಪತ್ತಿ ಆಗುತ್ತದೆ. ಅದರಿಂದ ಮುಂದೆ ಏನೂ ಸಮಸ್ಯೆ ಆಗೋದಿಲ್ಲ, ಹೆದರುವ ಅವಶ್ಯಕತೆ ಖಂಡಿತ ಇಲ್ಲ.